ನಮಸ್ಕಾರ ಕರ್ನಾಟಕ. ಈಗ ನಾ ಪ್ಲೇ ಮಾಡೋ ವಿಡಿಯೋ ಯಾವುದೇ ಒಂದು ಸಾಮಾನ್ಯ ವಿಡಿಯೋ ಅಲ್ಲ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಮ ದೃಷ್ಟಿಯನ್ನು ಕೂಡ ಬದಲಾಯಿಸಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಒಬ್ಳು ತಾಯಿ ತಾನೊಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಯಾವ ತರ ಅಧಿಕಾರಿಗಳ ಜೊತೆ ಪ್ರಶ್ನೆ ಮಾಡಬೇಕು ಮತ್ತು ತನ್ನ ಹಕ್ಕನ್ನು ಯಾವ ರೀತಿ ಕೇಳಬೇಕಂತ ಈ ಒಂದು ವಿಡಿಯೋದಲ್ಲಿ ಆಕೆಯ ಮಾತಿನಿಂದ ನಾವು ಕಲಿಯಬಹುದು. ನೀವಂತೂ ಖಂಡಿತ ಆಶ್ಚರ್ಯಗೊಳ್ತೀರಾ. ಅವ್ರಿಲ್ಲ ನಿಮ್ಮ ಹತ್ರ ಬನ್ನಿ, ನಿಮ್ಮ ಹತ್ರ ಬಂದು ಎಮ್ಮೆಲ್ ಅಂತ ಹೇಳಿದ್ವಿ, ಎಮ್ಮೆಲ್ ಹೈಕಮಾಂಡ್ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ. ಈಗ ದಿಲ್ಲಿ ಓಟ ಹೋಗಕ್ಕಾಗಲ್ಲ ನಮ್ಮ ಕೈ. ನಮಗೆ ಮೇನ್ ಇರೋದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿ ಮುಗಿಯಬೇಕು. ನಿಮ್ಮವರೆಗೂ ಬರೆದು ನಮ್ಗೆ ತಾಕತ್ತಲ್ಲ, ಅಲ್ಲಿವರೆಗೂ ಬರೆದು ಆ ಪಂಚಾಯತಿ ಪಿಡಿಒಗಳಿಗೆ, ಆ ಪಂಚಾಯತಿ ಸಿಬ್ಬಂದಿಗಳಿಗೆ ನೀವು ಸರಿಯಾದ ರೀತಿ ಮೀಟಿಂಗ್ ಕೊಟ್ಟರೆ, ಸರಿಯಾದ ರೀತಿ ಮಾಹಿತಿ ಕೊಟ್ರೆ ಅವರು ನಮ್ಮ ಗ್ರಾಮಗಳಿಗೆ ತಲುಪ್ತಾರೆ ಅನ್ನೋದು ನಾವು ಹೇಳಬಲ್ಲೆ. ಯಾಕಂದ್ರೆ ಅವ್ರಿಗೆ ಸರಿ ಇಲ್ಲ, ಆ ಪಂಚಾಯತಿಗೆ ಅವ್ರು ಕುದಿಸಿದ್ರೆ ನಮಗೆ ಏನ್ ಮಾಡ್ತದ್ರಿ ಕೆಲಸ? ನಮಗೆ ಏನ್ ಮಾಡ್ತದೆ ಸರ್? ನಾವು ಬಂದ್ ನಿಮ್ಮ ಹತ್ರ ಪತ್ರ ಕೊಡೋದು ಆಗೈತಿ, ಕೆಲಸ ಆಗಲ್ಲ. ಅದಕ್ಕೆ ನಮ್ಗೆ ಏನೂ ಸಿಗಲ್ಲ. ಪಂಚಾಯತಿ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಬರಲ್ಲ. ಪಂಚಾಯತಿಯವರು ಫೋನ್ ಮುಖಾಂತರ ಹೇಳಿದ್ರೆ ಅಕ್ಕಿ ಮನೆ ಬರೀತಾರೆ, ಅಲ್ಲಿ ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟರೆ ಕಸ ಇರ್ತದೆ. ಇದು ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟಂಗೆ ಜೆಸಿಬಿ ಕಾರ್ಯ ಮಾಡ್ತದೆ, ಬೆಳಗ್ಗೆ ಎಣ್ಣೆ ಮಾಡಿ ರೆಡಿಯಾಗಿರ್ತದೆ, ಕೆಲಸ ಮಾಡ್ತೇವೆ, ರಿಸಲ್ಟ್ ಆಗಿರ್ತದೆ. ಇದು ಗ್ರಾಮ ಪಂಚಾಯತಿ ವ್ಯವಸ್ಥೆ. ಎಲ್ಲಾ ಪಂಚಾಯತಿ ಸರ್